ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರಶ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು 2 ರಿಂದ 3 ವರ್ಷದ ಹುಡುಗಿಗೆ ಈ ರೀತಿಯಾದಂತಹ ಲೆಹಂಗಾವನ್ನು ಸ್ಟಿಚ್ ಮಾಡಿ ತೋರಿಸಿನಿ. ವಿತ್ ಬಾಡಿ ಪಾರ್ಟ್ಗೆ ಯಾವ ರೀತಿ ಬಾಕ್ಸ್ ಪ್ಲೇಟನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಅಂಥೇಳಿ. ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋವನ್ನು ನೋಡ್ಬೋದು, ಇಲ್ಲ ಚಾನಲಲ್ಲೂ ಕೂಡ ನೋಡ್ಬೋದು. ಈಗ ನಾವು ಬ್ಲೌಸ್ಗಾಗಿ ನಾನು ಪ್ಲೇನ್ ಸಿಲ್ಕ್ ಬ್ಲೌಸ್ ಪೀಸನ್ನು ತೊಗೊಂಡಿನಿ. ಯಾಕಂದರೆ ಆ ಫ್ಯಾಬ್ರಿಕ್ ತುಂಬಾ ಕಡಿಮೆ ಇತ್ತು. ಬ್ಲೌಸ್ ಪೀಸಲ್ಲಿನೇ ನಾನು ಲೆಹಂಗಾ ಸ್ಟಿಚ್ ಮಾಡಿರೋದ್ರಿಂದ ಇದನ್ನು ಸಪ್ರೇಟಾಗಿ ತೊಗೊಂಡಿರೋದು. ಇದನ್ನು ನಾವು ಮೊದಲಿಗೆ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳೋಣ ಬ್ಲೌಸ್ಗಾಗಿ. ಅದಾದಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ನಾನು ಬ್ಲೌಸ್ನ ಕಟ್ಟಿಂಗಾಗಿ ಲೈನಿಂಗ್ ಬಟ್ಟೆಯನ್ನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಫೋಲ್ಡ್ ಮಾಡ್ಕೊಂಡಾಗ ಸ್ವಲ್ಪ ಜಾಸ್ತಿ ಐತಿ, ಅದನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಲೆಂಗ್ತನ್ನು ಈಗ ಕಟ್ ಮಾಡ್ಕೊತೀನಿ. ಬ್ಲೌಸ್ನ ಲೆಂಗ್ತನ್ನು ನಾನು ರೆಡಿ ಮಾಡಬೇಕಾಗಿರೋದು 13 ಇಂಚು, 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ ಹೊಲಿಗೆ ಮಾರ್ಜಿನ್ಗಾಗಿ. ಈಗ ಈ ಪೀಸನ್ನು 2 ಈಕ್ವಲ್ ಪಾರ್ಟ್ಸ್ಗಳಾಗಿ ಕಟ್ ಮಾಡ್ಕೋತೀನಿ, ಒಂದು ಫ್ರಂಟ್ ಪಾರ್ಟ್ಗಾಗಿ ಮತ್ತು ಒಂದು ಬ್ಯಾಕ್ ಪಾರ್ಟ್ಗಾಗಿ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಮೊದಲಿಗೆ ನಾನು ಕೆಳಗಿನ ಬಟ್ಟೆಯನ್ನು ನೀಟಾಗಿ ಲೆವೆಲ್ ಮಾಡ್ಕೊಂಡಾದಮೇಲೆ ಈಗ ಮಾರ್ಕಿಂಗ್ ಶುರು ಮಾಡೋಣ. ನಾನು ಫೋಲ್ಡೆಡ್ ಸೈಡ್ ಕಡೆಯಿಂದ ಕೊರಳಿನ ಅಗಲವನ್ನು 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಅದಾದಮೇಲೆ 2.5 ಇಂಚು ಶೋಲ್ಡರ್ ತೊಗೊಂಡಿನಿ. ಟೋಟಲಿ 4 ಇಂಚು ಪೂರ್ತಿ ಶೋಲ್ಡರ್ ಆಯಿತು. ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 4.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ತೊಗೊಂಡಿನಿ. ಈಗ ಇದನ್ನು ಇನ್ನು ನೆಕ್ ಲೆಂಗ್ತನ್ನು ಮಾರ್ಕ್ ಮಾಡ್ಕೋಬೇಕು. ನೆಕ್ ಲೆಂಗ್ತ್ 4 ಇಂಚು ಮತ್ತು ಇದನ್ನು ಈ ರೀತಿ ಬಾಕ್ಸಲ್ಲಿ ಮಾರ್ಕ್ ಮಾಡಿಕೊಂಡು ನಾನು ಸ್ಕ್ವೇರ್ ಶೇಪೇ ಇಟ್ಕೊಂಡಿನಿ. ನೀವು ಬೇಕಿದ್ದರೆ ಬೇರೆ ಶೇಪನ್ನು ತೊಗೋಬೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಹೆಚ್ಚಿಗೆ ಏನು ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಕೊರಳು ಮತ್ತು ಆರ್ಮೋಲನ್ನು ಕಟ್ ಮಾಡಿಕೊಂಡ್ರೆ ಸಾಕು. ಇನ್ನೊಂದು ನಾನು ಇಲ್ಲಿ ವಿಡ್ತನ್ನು ಮಾರ್ಕ್ ಮಾಡ್ಕೋಬೇಕಾಗಿತ್ತು. ಚೆಸ್ಟ್ ಸೈಜನ್ನು. ಚೆಸ್ಟ್ ಸೈಜು 20 ಇಂಚು, ಅದರ 4ನೇ ಭಾಗ 5 ಇಂಚು, 1.5 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಟೋಟಲಿ ಫೋಲ್ಡೆಡ್ ಸೈಡ್ ಕಡೆಯಿಂದ ನಾನು 6.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿನಿ. ಈಗ ಬ್ಯಾಕ್ ಪಾರ್ಟ್ಗಾಗಿ ತೊಗೊಂಡಿರುವಂತಹ ಇನ್ನೊಂದು ಪೀಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ಈ ರೀತಿ ಇಡಬೇಕು. ಅದಕ್ಕಿಂತಲೂ ಮುಂಚೆ ಫೋಲ್ಡೆಡ್ ಸೈಡ್ ಕಡೆಯಿಂದ ಒಂದು ಅರ್ಧ ಇಂಚ್ವರೆಗೂ ನಾನು ಮಾರ್ಕ್ ಮಾಡ್ಕೊಂಡಿನಿ. ಯಾಕಂದ್ರೆ ಬ್ಯಾಕ್ ಪಾರ್ಟಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಫ್ರಂಟ್ ಪಾರ್ಟನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಎರಡರದ್ದು ಫೋಲ್ಡೆಡ್ ಸೈಡ್ ಒಂದೇ ಕಡೆಗೆ ಬರುವಂಗೆ ನೋಡಿಕೊಂಡು ಜೋಡಿಸಿಟ್ಕೋಬೇಕು. ಮಾರ್ಜಿನ್ ಲೈನನ್ನು ಬಿಟ್ಟು ಜೋಡಿಸಿಟ್ಕೋರಿ. ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಗಾಗಿ ಎಕ್ಸ್ಟ್ರಾ ಬಿಟ್ಟಿರುವಂತಹ ಮಾರ್ಜಿನನ್ನು ಬಿಟ್ಟು ಜೋಡಿಸಿ ಕಟ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಗಾಗಿ ನಾವು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು. ಈಗ ನಾವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕನ್ನು ಕರೆಕ್ಟಾಗಿ ನಾನು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಫೋಲ್ಡ್ ಮಾಡ್ಕೊಳ್ರಿ, ಎಕ್ಸ್ಟ್ರಾ ಮಾಡ್ಕೋಬೇಡ್ರಿ, ಇಲ್ಲಾಂದರೆ ವೇಸ್ಟ್ ಆಗಿಬಿಡ್ತೈತಿ. ಈಗ ಎರಡು ಪೀಸ್ಗಳನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡಿನಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಫೋಲ್ಡೆಡ್ ಸೈಡ್ಗಳು ಒಂದೇ ಕಡೆಗೆ ಬರುವಂಗೆ ನೋಡಿಕೊಂಡು ಇಟ್ಕೋರಿ. ಮೇನ್ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡು ಮತ್ತು ಲೈನಿಂಗ್ ಬಟ್ಟೆಯ ಫೋಲ್ಡೆಡ್ ಸೈಡು ಒಂದೇ ಕಡೆಗೆ ಬರುವಂಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಮೇಲೆ ಬ್ಲೌಸ್ನ ಕಟಿಂಗ್ ಪೂರ್ತಿಯಾಗಿ ಮುಗಿತು. ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟ್ನ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡು ಅದರ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಕೊರಳಿನ ಭಾಗವನ್ನು ನಾನು ಸ್ಟಿಚ್ ಮಾಡ್ಕೊಳಾಕ್ತೀನಿ. ನೀವು ಬೇಕಿದ್ರೆ ನೆಕ್ಕನ್ನು ಬೇರೆ ಬೇರೆ ರೀತಿಯಲ್ಲಿ ಕಟ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಸ್ಕ್ವೇರ್ ಶೇಪ್ ಇಟ್ಕೊಂಡಿನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ಇದು ನೋಡಿರಿ, ನೆಕ್ ಭಾಗದಲ್ಲಿ ಎಕ್ಸ್ಟ್ರಾ ಇರುವಂತಹ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಡೋಣ. ಈ ರೀತಿ ಕಟ್ಸ್ಗಳನ್ನು ಕೊಡೋದ್ರಿಂದ ತಿರುಗಿಸಿ ಸ್ಟಿಚ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ರಿಂಕಲ್ಸ್ ಬರೋಂಗಿಲ್ಲ. ಈಗ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಲೈನಿಂಗ್ ಬಟ್ಟೆಯನ್ನು ಒಳಗಡೆಗೆ ತಿರುಗಿಸಿ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಜೋಡಿಸ್ಕೊರಿ. ಕೊರಳನ್ನು ನೀಟಾಗಿ ತಿರುಗಿಸ್ಕೊಂಡ್ಬಿಟ್ಟು ಸ್ಕ್ವೇರ್ ಕರೆಕ್ಟಾಗಿ ಬರುವಂಗೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು.
ಮತ್ತು ನನ್ನ ಚಾನಲಲ್ಲಿ ನೀವು ಬಹಳಷ್ಟು ವಿಡಿಯೋಸ್ಗಳನ್ನು ನೋಡ್ಬೋದು. ಕಿಡ್ಸ್ಗಳಿಗೆ ಸ್ಟಿಚ್ ಮಾಡಿರುವಂತಹ ಡ್ರೆಸ್ಗಳಾಗಿರ್ಬೋದು, ದೊಡ್ಡವ್ರಿಗೂ ಕೂಡ ಲೆಹೆಂಗಾ ಸ್ಟಿಚ್ ಮಾಡೀನಿ, ಲೆಹೆಂಗಾ ಚೋಲಿ, ಅಂಬ್ರೆಲಾ ಲೆಹೆಂಗಾ, ಅಂಬ್ರೆಲಾ ಫ್ರಾಕ್, ಬಹಳಷ್ಟು ವಿಡಿಯೋಸ್ಗಳನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಒಂದು ಸರ್ತಿ ಚಾನಲನ್ನು ಭೇಟಿ ಮಾಡಿ ಹೆಚ್ಚಿನ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಮತ್ತು ಉಳಿದ ಎಲ್ಲ ಸೈಡ್ಸ್ಗಳಲ್ಲಿ ನಾನು ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಸರಿದಾಡದೆ ಇರೋದು, ಹಾಗೆ ಸ್ಟಿಫಾಗಿ ಕೂಡ್ತೈತಿ, ಸ್ಟಿಚ್ ಮಾಡೋದಕ್ಕೆ ಈಸಿ ಆಗ್ತೈತಿ. ಈ ರೀತಿಯಾಗಿ ಕೆಳಗಿನ ಬಟ್ಟೆ ಮತ್ತು ಮೇಲಿನ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿ ನಾವು ಸ್ಟಿಚ್ ಹಾಕ್ಕೋಬೇಕು. ಹೆಚ್ಚು ಕಡಿಮೆ ಆಗಬಾರ್ದು, ರಿಂಕಲ್ಸ್ ಬರಬಾರ್ದು, ನೀಟಾಗಿ ಜೋಡಿಸ್ಕೊಂಬಿಟ್ಟು ಸ್ಟಿಚ್ ಹಾಕ್ಕೊಳ್ರಿ. ಈಗ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳಾಕ್ತೀನಿ. ಕೆಳಗಡೆಗೆ ಮಾತ್ರ ಕಟ್ ಮಾಡ್ಕೊಳ್ಳಿಲ್ಲ, ಅಂದರೆ ಬ್ಲೌಸ್ನ ಕೆಳಗಡೆಗೆ ಅದನ್ನು ನಾನು ಫಿನಿಶಿಂಗಾಗಿ ಅದೇ ಪಟ್ಟಿಯನ್ನು ಯೂಸ್ ಮಾಡ್ಕೋತೀನಿ. ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ರೆಡಿ ಆಗೈತಿ. ಅದೇ ರೀತಿಯಾಗಿ ನಾನು ಬ್ಯಾಕ್ ಪಾರ್ಟ್ ಕೂಡ ರೆಡಿ ಮಾಡ್ಕೊಂಡಿನಿ, ಸೇಮ್ ಮೆಥಡ್ ಯೂಸ್ ಮಾಡಿ. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಬ್ಯಾಕ್ ಪಾರ್ಟನ್ನು ನಾನು ಕರೆಕ್ಟಾಗಿ ಮಿಡಲಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಪಾರ್ಟ್ನ ಒಂದು ಸೈಡಲ್ಲಿ ನಾವು ಹುಕ್ಕಿನ ಪಟ್ಟಿ, ಇನ್ನೊಂದು ಸೈಡಲ್ಲಿ ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಸೈಡಲ್ಲಿ ಹುಕ್ಕಿನ ಪಟ್ಟಿ, ಇನ್ನೊಂದು ಸೈಡಲ್ಲಿ ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ರಿ. ಹುಕ್ಕಿನ ಪಟ್ಟಿಗಾಗಿ ನಾನು ಲೈನಿಂಗ್ ಬಟ್ಟೆಯ 2 ಇಂಚು ಅಗಲ ಇರುವಂತಹ ಪಟ್ಟಿಯನ್ನು ತಗೊಂಡಿನಿ. ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಫ್ಯಾಬ್ರಿಕನ್ನು ಬ್ಲೌಸನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಇಟ್ಟು ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ. ಅದಾದಮೇಲೆ ಪಟ್ಟಿಯನ್ನು ಈ ಕಡೆಗೆ ತಿರುಗಿಸ್ಕೊಂಡ್ಬಿಟ್ಟು ಪೂರ್ತಿ ಕೊನೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ. ಅದಾದಮೇಲೆ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಕೊಂಡು ಮೇಲ್ಗಡೆ ನಾವು ಎಕ್ಸ್ಟ್ರಾ ಬಿಟ್ಟಿರ್ಬೇಕು. ಯಾವಾಗಲೂ ಎಷ್ಟು ಉದ್ದದ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕಾಗಿತ್ತು ಅದಕ್ಕಿಂತಲೂ 1 ಇಂಚ್ ಎಕ್ಸ್ಟ್ರಾ ತಗೊಳ್ರಿ. ಮೇಲ್ಗಡೆ ಕೊರಳು ಫಿನಿಶಿಂಗ್ ಇರೋದ್ರಿಂದ ಅಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿಯಾಗಿ ಹುಕ್ಕಿನ ಪಟ್ಟಿ ಹಚ್ಕೊಂಡಾದಮೇಲೆ ಈಗ ನಾನು ಹುಕ್ಕಿನ ಮನೆ ಪಟ್ಟಿಯನ್ನು ಹಚ್ಕೊಳಕತ್ತೀನಿ. ಬ್ಲೌಸನ್ನು ನಾವು ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿರಿ, ನಾನು ಪಟ್ಟಿಯನ್ನು ಯಾವ ಕಡೆಗೆ ತಿರುಗಿಸ್ಕೊಂಡಿನಿ. ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ತಿರುಗಿಸ್ಕೊಂಡು ಮತ್ತೊಂದು ಲೈನ್ ಸ್ಟಿಚ್ ಹಾಕೋರಿ. ಮೇಲ್ಗಡೆಗೆ 1 ಇಂಚ್ನಷ್ಟು ಎಕ್ಸ್ಟ್ರಾ ತೊಗೊಂಡಿರಬೇಕು. ಈ ರೀತಿ ಎಕ್ಸ್ಟ್ರಾ ತೊಗೊಂಡಿರೋದನ್ನು ಫೋಲ್ಡ್ ಮಾಡ್ಕೊಳ್ರಿ ಮೇಲ್ಗಡೆ ಸೈಡ್, ಮತ್ತು ಪಟ್ಟಿಯನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಪೂರ್ತಿ ಕೊನೆಗೆ ಒಂದು ಲೈನ್ ಸ್ಟಿಚ್ ಹಾಕೋಬೇಕು. ಯಾವುದೇ ಬ್ಲೌಸ್ಗಳನ್ನು ತಗೊಳ್ರಿ, ಯಾವುದೇ ಡ್ರೆಸ್ಗೆ ಇದೇ ರೀತಿಯಾಗಿ ನಾವು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು. ಮಧ್ಯದಲ್ಲಿ ಮತ್ತೊಂದು ಲೈನ್ ಸ್ಟಿಚ್ ಹಾಕೋತೀನಿ. ಈ ರೀತಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಈಗ ನಾವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ಸ್ಗಳನ್ನ ಪೂರ್ತಿಯಾಗಿ ರೆಡಿ ಮಾಡ್ಕೊಂಡಿವಿ. 2 ಪಾರ್ಟ್ಸ್ಗಳ ಶೋಲ್ಡರ್ಸ್ಗಳನ್ನು ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಬ್ಯಾಕ್ ಪಾರ್ಟನ್ನು ಸೀದಾ ಇಟ್ಕೊಂಡಿನಿ, ಅದರ ಮೇಲೆ ಫ್ರಂಟ್ ಪಾರ್ಟನ್ನು ಕರೆಕ್ಟಾಗಿ ಜೋಡಿಸಿಟ್ಬಿಟ್ಟು ನಾನು ಶೋಲ್ಡರ್ ಪಾಯಿಂಟ್ಸ್ಗಳನ್ನು ಈಗ ಸ್ಟಿಚ್ ಹಾಕ್ಕೊಳಾಕ್ತೀನಿ. ತುಂಬಾ ಈಸಿ ಮೆಥಡಲ್ಲಿ ನಾವು ಕಿಡ್ಸ್ಗಳ ಕ್ರಾಪ್ ಟಾಪ್ಸ್ಗಳನ್ನು ಸ್ಟಿಚ್ ಮಾಡ್ಬೋದು. ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಆರ್ಮೋಲಲ್ಲಿ ಹೆಚ್ಚು ಕಡಿಮೆ ಮಾಡೋದಿಲ್ಲ, ಏನಿಲ್ಲ. ಮತ್ತು ಕೊರಳನ್ನು ಕೂಡ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟಲ್ಲಿ ಸೇಮ್ ಸೈಜಲ್ಲಿ ಇಟ್ಕೊಂಡಿನಿ. ಈಗ ಆರ್ಮೋಲ್ನ ಫೈನಲ್ ಫಿನಿಶಿಂಗ್ ಮಾಡ್ಕೊಳ್ಳೋಣ, ಫೈನಲ್ ಕಟಿಂಗ್ ಮಾಡ್ಕೊಳ್ಳೋಣ. ಆರ್ಮೋಲ್ನ ಉದ್ದ 4.5 ಇಂಚು ಮತ್ತು ಅಗಲ 2 ಇಂಚ್ ತೊಗೊಂಡಿನಿ. ಸ್ವಲ್ಪ ರೌಂಡ್ ಶೇಪ್ ತೊಗೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ಜಾಸ್ತಿ ಇಲ್ಲಿ ಏನು ಹೆಚ್ಚು ಮಾರ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ಆರ್ಮೋಲನ್ನು ಕಟ್ ಮಾಡ್ಕೊಳ್ಳೋಣ. ಇದು ಬೇಬಿ ಬ್ಲೌಸ್ ಆಗಿರೋದ್ರಿಂದ ಯಾವುದೇ ರೀತಿಯಾಗಿ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟಲ್ಲಿ ಬೇರೆ ಬೇರೆ ಮಾರ್ಕಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರ್ಮೋಲ್ದು 2 ಸೈಡಲ್ಲೂ ಕೂಡ ಸೇಮ್ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊರಿ. ಈ ರೀತಿ ಆರ್ಮೋಲ್ನ ಕಟಿಂಗ್ ಆದಮೇಲೆ ನಾನು ಈಗ ಮೇನ್ ಫ್ಯಾಬ್ರಿಕನ್ನು ತೊಗೊಂಡು 3 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳಾಕ್ತೀನಿ. ಮತ್ತು ಸ್ಕೇಲಿಂದ ನೀಟಾಗಿ ಲೈನನ್ನು ಡ್ರಾ ಮಾಡಿಕೊಂಡು ಈ ಪೀಸ್ಗಳನ್ನು ಕಟ್ ಮಾಡ್ಕೋತೀನಿ. ಹಾಗೆ ಕಟ್ ಮಾಡ್ಕೊಂಡ್ವಿ ಅಂದರೆ ಪೀಸ್ಗಳು ಹೆಚ್ಚು ಕಡಿಮೆ ಆಗಿಬಿಡ್ತಾವು ಸೈಡಲ್ಲಿ. ಈ ರೀತಿಯಾಗಿ ಸ್ಕೇಲಿಂದ ಮೊದಲಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ರಿ. ಇದನ್ನು ಏತಕ್ಕಾಗಿ ನಾನು ಕಟ್ ಮಾಡ್ಕೊಂಡಿನಿ ಅಂತ ಹೇಳ್ತೀನಿ. ಮೊದಲಿಗೆ ಈ ಪೀಸ್ಗಳನ್ನು ಜೋಡಿಸ್ಕೊಂಡ್ಬಿಡೋಣ. ಈ ರೀತಿ 3 ಪೀಸ್ಗಳನ್ನು ಜೋಡಿಸ್ಕೊಂಡು ರೆಡಿ ಮಾಡ್ಕೊಂಡಿನಿ. ಈಗ ಇದನ್ನು ನಾನು ಫೋಲ್ಡ್ ಮಾಡ್ಕೋತೀನಿ. ಉಲ್ಟಾ ಸೈಡನ್ನು ಒಳಗಡೆ ಬರುವಂಗೆ ಫೋಲ್ಡ್ ಮಾಡ್ಕೋಬೇಕು.
ಈ ರೀತಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಸಣ್ಣ ಸಣ್ಣ ಪ್ಲೇಟ್ಸ್ಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ನೋಡ್ತಾ ಇರ್ಬೋದು ನೀವು, ಒಂದು ಅರ್ಧ ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ತೊಗೊಂಡಿನಿ. 1 ಇಂಚುವರೆಗೂ ಬೇಡ, ಒಂದು ಅರ್ಧ ಇಂಚು ಅಥವಾ ಒಂದು ಸ್ವಲ್ಪ ಜಾಸ್ತಿ ಇದ್ದರೂ ನಡಿತೈತಿ. 1 ಇಂಚ್ವರೆಗೂ ಅಂತಂದರೆ ತುಂಬಾ ಅಗಲ ಅಗಲ ಆಗಿಬಿಡ್ತಾವು. ಈ ರೀತಿ ಅರ್ಧ ಇಂಚು ಅಥವಾ ಪೌಣ ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ಮಾಡ್ಕೊರಿ. ಈ ರೀತಿ ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಾದಮೇಲೆ ಇದನ್ನು ನಾವು ಬ್ಲೌಸ್ನ ಆರ್ಮೋಲ್ಗೆ ಅಟ್ಯಾಚ್ ಮಾಡ್ಕೋಬೇಕು. ತುಂಬಾ ಈಸಿ ಸ್ಟೆಪ್ಸಲ್ಲಿ ವಿತೌಟ್ ಸ್ಲೀವ್ಸ್ ನಾನು ಈ ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸಾಕ್ತೀನಿ. ಸ್ಲೀವ್ಸ್ಗಾಗಿ ನಾನು ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಮಾಡ್ಕೊಂಡಿನಿ. ಇದನ್ನು 2 ಪೀಸ್ಗಳಾಗಿ ಕಟ್ ಮಾಡ್ಕೋತೀನಿ. ಹೆಚ್ಚು ಕಡಿಮೆ 13 ಇಂಚ್ ಬರಬೇಕು, ಅಷ್ಟಿದ್ರೆ ನಡಿತೈತಿ. 12ರಿಂದ 13 ಇಂಚ್ ಇರಬೇಕು. ಇದನ್ನು ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ಆರ್ಮೋಲ್ನ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಆರ್ಮೋಲ್ನ ಫಿನಿಶಿಂಗಾಗಿ ನಾನು ಲೈನಿಂಗ್ ಬಟ್ಟೆ ಕ್ರಾಸ್ ಪಟ್ಟಿಯನ್ನು ತೊಗೊಂಡಿನಿ. ಇದನ್ನು ಒಂದು ಸೈಡಲ್ಲಿ ಫೋಲ್ಡ್ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಳ್ರಿ, ಅಂದರೆ ಬ್ಲೌಸನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಪಟ್ಟಿಯನ್ನು ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಎರಡನ್ನೂ ಕೂಡ ಸೇರಿಸಿ ಸ್ಟಿಚ್ ಹಾಕೋಬೇಕು. ನಾವು ಯಾವ ರೀತಿಯಾಗಿ ಬ್ಲೌಸಲ್ಲಿ ಹೆಮ್ಮಿಂಗ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋತೀವಿ ಕೊರಳಿಗೆ, ಅದೇ ರೀತಿಯಾಗಿ ಈ ರೀತಿ ಸಣ್ಣ ಸಣ್ಣ ಕಟ್ಸ್ಗಳನ್ನು ಕೊಟ್ಟು ಪಟ್ಟಿಯನ್ನು ತಿರುಗಿಸ್ಬಿಟ್ಟು ಪಟ್ಟಿಯ ಕೊನೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ನಾನು ಯಾವ ಕಡೆಗೆ ಹಾಕ್ಕೊಳಾಕ್ತೀನಿ ಕಾಣಿಸ್ತಾ ಇರ್ಬೋದು. ಈಗ ಪಟ್ಟಿಯನ್ನು ಒಳಗಡೆಗೆ ತಿರುಗಿಸ್ಬಿಟ್ಟು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ನಾವು ಸ್ಟಿಚ್ ಹಾಕ್ಕೋಬೇಕು. ನಾ ಇನ್ನೇನು ಪ್ಲೇಟ್ಸ್ ಮಾಡ್ಕೊಂಡಿನಲ್ಲ ಅದನ್ನು ನೀವು ಲಂಗಾದ ಫ್ಯಾಬ್ರಿಕ್ ಏನಾದರೂ ನಿಮ್ಮ ಹತ್ರ ಇತ್ತು ಎಕ್ಸ್ಟ್ರಾ ಅಂತಂದ್ರೆ ಅದರಲ್ಲಿ ನೀವು ಪ್ಲೇಟ್ಸ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊರಿ, ಇನ್ನೂ ಲುಕ್ ಬರ್ತೈತಿ. ಬಟ್ ನನ್ನ ಹತ್ರ ಲೆಹಂಗಾದ ಬಟ್ಟೆ ಕಡಿಮೆ ಇತ್ತು, ಆಲ್ರೆಡಿ ಅದನ್ನು ಸ್ಟಿಚ್ ಮಾಡಬೇಕಾದ್ರೆ ಕಡಿಮೆ ಇತ್ತು, ಇನ್ನು ಅದರಲ್ಲಿ ಬಟ್ಟೆ ಉಳಿದಂತೂ ಇಲ್ಲ. ಈಗ ನಾನು ಎಕ್ಸ್ಟ್ರಾ ಪ್ಲೇನ್ ನಾವು ಬ್ಲೌಸ್ಗಾಗಿ ಏನು ಬಟ್ಟೆ ತೊಗೊಂಡಿವಲ್ಲ ಅದರಲ್ಲೇ ಎಕ್ಸ್ಟ್ರಾ ಇತ್ತು, ಅದನ್ನೇ ನಾನು ಈ ರೀತಿ ಪ್ಲೇಟ್ಸ್ಗಳನ್ನು ಮಾಡಿ ಯೂಸ್ ಮಾಡ್ಕೊಳಾಕ್ತೀನಿ. ಪಫ್ ಸ್ಲೀವ್ಸ್ನ ಬದಲಾಗಿ ನೀವು ಈ ರೀತಿಯಾಗಿ ಮಕ್ಕಳಿಗೆ ಸ್ಟಿಚ್ ಮಾಡೋದ್ರಿಂದ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತೈತಿ. ಈ ರೀತಿ ನಾನು ಪ್ಲೇಟ್ಸ್ ಮಾಡ್ಕೊಂಡಿರುವಂತಹ ಪಟ್ಟಿಯನ್ನು ಒಳಗಿನ ಸೈಡ್ ಆರ್ಮೋಲ್ನ ಒಳಗಡೆಗೆ ಅಟ್ಯಾಚ್ ಮಾಡ್ಕೊಂಡಿನಿ. ಈ ರೀತಿ ಫಿನಿಶಿಂಗ್ ಬಂದೈತಿ. ಇನ್ನೊಂದು ಸೈಡಲ್ಲೂ ಕೂಡ ಅದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡು ಸೈಡಲ್ಲೂ ಕೂಡ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಕೆಳಗಡೆಗೆ ಫಿನಿಶಿಂಗ್ ಮಾಡ್ಕೋಬೇಕು. ಬ್ಲೌಸ್ನ ಕೆಳಗಡೆಗೆ ಆಲ್ರೆಡಿ ನಾನು ಹೇಳಿರುವಂಗೆ ಬ್ಲೌಸ್ನ ಕೆಳಗಡೆಗೆ ಸ್ವಲ್ಪ ಮೇನ್ ಫ್ಯಾಬ್ರಿಕ್ ಉದ್ದ ಜಾಸ್ತಿ ಇತ್ತು, ಅದನ್ನೇ ನಾನು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಫಿನಿಶಿಂಗ್ ಮಾಡ್ಕೊಳಾಕ್ತೀನಿ, ವೇಸ್ಟ್ ಆಗಬಾರ್ದು ಅಂತಂದು. ಅದಕ್ಕೆ ಕೆಳಗಿಂದ ನಾನು ಕಟ್ ಮಾಡಿರಲಿಲ್ಲ. ಈ ರೀತಿಯಾಗಿ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಸೈಡಲ್ಲೂ ಕೂಡ ನಾನು ಕೆಳಗಡೆಗೆ ಬಂದಿರುವಂತಹ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಾಕ್ತೀನಿ. ಲೈನಿಂಗ್ ಬಟ್ಟೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೆ, ಬಟ್ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಜಾಸ್ತಿ ಇತ್ತು ಉದ್ದದಲ್ಲಿ, ಅದನ್ನು ವೇಸ್ಟ್ ಮಾಡಬಾರ್ದು ಅಂಥೇಳಿ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡಿನಿ. ನೋಡ್ತಾ ಇರ್ಬೋದು ನೀವು, ಕೆಳಗಡೆಗೆ ಫ್ರಂಟ್ ಪಾರ್ಟಲ್ಲೂ ಕೂಡ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿನಿ. ಪೂರ್ತಿ ಫಿನಿಶಿಂಗ್ ಆಗೈತಿ. ಇನ್ನು ಜಸ್ಟ್ ನಾವು ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೋಬೇಕು. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಪೂರ್ತಿಯಾಗಿ ರೆಡಿ ಆಗೈತಿ. ಈ ರೀತಿ ರೆಡಿ ಆದಮೇಲೆ ನಾವು ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ, ಮಕ್ಕಳ ಬ್ಲೌಸ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಲುಕ್ ಬರಲಿ ಅಂಥೇಳಿ ನಾನು ಈ ರೀತಿ ಲೇಸನ್ನು ಅಟ್ಯಾಚ್ ಮಾಡ್ಕೊಳಾಕ್ತೀನಿ. ಇದು ಆಪ್ಷನಲ್, ನೀವು ಬೇಕಿದ್ದರೆ ಅಟ್ಯಾಚ್ ಮಾಡ್ಕೋಬೋದು. ಅಟ್ಯಾಚ್ ಮಾಡ್ಕೊಂಡಷ್ಟು ಒಳ್ಳೆಯದು, ಹೆಚ್ಚು ಲುಕ್ ಬರ್ತೈತಿ ಲೆಹಂಗಾ ಬ್ಲೌಸ್ಗಳಿಗೆ. ಈ ರೀತಿ ನಾನು ಆರ್ಮೋಲ್ಗೆ ಅಟ್ಯಾಚ್ ಮಾಡ್ಕೊಂಡಿನಿ. ಇದೇ ರೀತಿಯಲ್ಲಿ ನಾವು ಕೊರಳಿನ ಭಾಗದಲ್ಲಿ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಈಗ ನೋಡ್ತಾ ಇರ್ಬೋದು, ಬ್ಲೌಸ್ನ ಕೊರಳಿಗೆ ಮತ್ತು ಆರ್ಮೋಲ್ಗೆ ನಾನು ಲೇಸನ್ನು ಅಟ್ಯಾಚ್ ಮಾಡ್ಕೊಂಡಿನಿ. ಈಗ ನಾವು ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೋಬೇಕು. ಸೈಡ್ಸ್ಗಳನ್ನು ಜೋಡಿಸ್ಬೇಕಾದ್ರೆ ಎರಡನ್ನು ನೀಟಾಗಿ ಜೋಡಿಸ್ಕೊಂಡು ಆರ್ಮೋಲಿಂದ ಸ್ಟಾರ್ಟ್ ಮಾಡ್ಕೊಳ್ರಿ. ಸ್ಟಾರ್ಟ್ ಮಾಡಿಕೊಂಡು ಕೆಳಗಡೆಗೆ 2 ಇಂಚ್ವರೆಗೂ ಒಂದು ಮಾರ್ಕ್ ಮಾಡ್ಕೊರಿ. ಈ ರೀತಿ ಕೆಳಗಿಂದ ಒಂದು 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು 1.5 ಇಂಚ್ ನಾವು ಆಲ್ರೆಡಿ ಮಾರ್ಜಿನ್ ತೊಗೊಂಡಿದ್ವಿ, ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಆ ಪಾಯಿಂಟ್ಗೆ ನಾವು 2-3 ಹೊಲಿಗೆಯನ್ನು ಹಾಕೋಬೇಕು. ಆ ಪಾಯಿಂಟ್ ನಮ್ಮದು ಸೈಡ್ ಕಟ್ಟದ ಪಾಯಿಂಟ್.
ಈಗ ಎಕ್ಸ್ಟ್ರಾ ಏನು ಕೆಳಗಡೆ ಬಿಟ್ಟಿದ್ವಲ್ಲ ಸ್ಟಿಚ್ ಹಾಕ್ಕೊಳ್ಳಾರ್ದೇ ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ನಾವು ಯಾವ ರೀತಿಯಾಗಿ ಕುರ್ತಿಯಲ್ಲಿ ಸೈಡ್ ಕಟ್ಸ್ಗಳನ್ನು ಫೋಲ್ಡ್ ಮಾಡ್ಕೋತೀವಲ್ಲ ಅದೇ ರೀತಿಯಲ್ಲಿ ನಾವು ಉದ್ದ ಸ್ಟಿಚ್ ಮಾಡಾಕ್ತಿದ್ವಿ ಅಂತಂದ್ರೆ ಬ್ಲೌಸ 12, 13, 14 ಇಂಚು ಉದ್ದ ಇರುವಂತಹ ಬ್ಲೌಸ್ಗಳಲ್ಲಿ ಇದೇ ರೀತಿಯಾಗಿ ಸೈಡ್ ಕಟ್ಸ್ಗಳನ್ನು ಇಟ್ಟೇ ನಾವು ಸ್ಟಿಚ್ ಮಾಡಬೇಕು. ಇಲ್ಲ ಅಂದರೆ ಮುಂದೆ ಟೈಟ್ ಆಗಿಬಿಡ್ತಾವೆ ಬ್ಲೌಸ್ಗಳು. ಅದಕ್ಕೋಸ್ಕರ ಇದೇ ರೀತಿಯಲ್ಲಿ ಇನ್ನೊಂದು ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಹಾಗೆ ಎಕ್ಸ್ಟ್ರಾ ಒಂದೆರಡು ಮಾರ್ಜಿನ್ ಲೈನಲ್ಲಿ ಹೊಲಿಗೆಯನ್ನು ಹಾಕ್ಕೊಳ್ಳೋಣ. ಈಗ ನಾನು ಎಕ್ಸ್ಟ್ರಾ ಹೊಲಿಗೆಗಳನ್ನು ಹಾಕ್ಕೊಳಕ್ತೀನಿ. ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೊಂಡು ಆದಮೇಲೆ ನಮ್ಮ ಬ್ಲೌಸ್ ಪೂರ್ತಿಯಾಗಿ ರೆಡಿಯಾಗೈತಿ. ನೀವು ನೋಡ್ತಾ ಇರ್ಬೋದು. ಕಿಡ್ಸ್ಗಳಿಗೆ ಸ್ಟಿಚ್ ಮಾಡಿರುವಂಥದ್ದು 13 ಇಂಚು ಉದ್ದ ಐತಿ. ಇಷ್ಟು ಉದ್ದ ಇದ್ದರೆ ಸಾಕು, ಇನ್ನೂ ಜಾಸ್ತಿ ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. 13 ಇಂಚು ಉದ್ದ ಮತ್ತು ಸ್ಲೀವ್ಸ್ಗಳಲ್ಲಿ ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಮಾಡಿ ಸ್ಟಿಚ್ ಮಾಡೀನಿ ಪಫ್ ಸ್ಲೀವ್ಸ್ನ ಬದಲಾಗಿ. ನೀವು ಬೇಕಿದ್ರೆ ಪಫ್ ಸ್ಲೀವ್ಸನ್ನು ಕೂಡ ಅಟ್ಯಾಚ್ ಮಾಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ. ಈ ರೀತಿಯಾಗಿ ಫೈನಲ್ ಲುಕ್ ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.